ಮತ್ತು ನೇರ. ರಿಲ್ಯಾಕ್ಸ್. 30 ಸುತ್ತು ಕಪಾಲಭಾತಿ ಪ್ರಾಣಾಯಾಮ. ಉಸಿರನ್ನು ತೆಗೆದುಕೊಳ್ತಾ ಕೈಗಳು ಮೇಲೆ, ಉಸಿರನ್ನು ರಭಸದಿಂದ ಹೊರಹಾಕುತ್ತಾ ಅಂಗೈ ಮುಷ್ಟಿ ಕಟ್ಟುತ್ತಾ ಕೆಳಗೆ. ಕೈ ಒತ್ತಡವನ್ನು ರಿಲ್ಯಾಕ್ಸ್. ಮತ್ತೆ ಉಸಿರನ್ನು ತುಂಬಿಕೊಳ್ಳಿ, ಉಸಿರನ್ನು ಹಿಡಿದಿಟ್ಕೊಳ್ಳಿ. ಕೈಯಿಂದ ತಲೆಗೆ ಒತ್ತಡವನ್ನು ಹಾಕಿ ಒಂದಿಷ್ಟು ತೋಳುಗಳಲ್ಲಿ, ಕೈಗಳಲ್ಲಿ ಕಂಪನ ಬರುವಾಗಿ ಒತ್ತಡವನ್ನು ಹಾಕಿ, ಒತ್ತಡ ಹಾಕಿ, ಒತ್ತಡ ಹಾಕಿ. ಉಸಿರು ಬಿಟ್ಟಾಗ ಕೈ ಅಗಲಗೊಳಿಸಿ. ನಮ್ಮ ಒಕ್ಕಳಿನ ಮೇಲ್ಭಾಗದಲ್ಲಿ, ಕುತ್ತಿಗೆ ಭಾಗದವರೆಗೆ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಪೋಷಕಾಂಶಗಳಿಗೆ ರಕ್ತ ಸಂಚಾರ ಯಥೇಚ್ಛವಾಗುತ್ತದೆ. ಮುದ್ರೆ ಮಾತ್ರ ಬಿಗಿಯಿರಲಿ. 3 ಬೆರಳಿಂದ ಮುಷ್ಟಿ ಕಟ್ಟಿ, ತೋರು ಬೆರಳು ಹೆಬ್ಬೆರಳಿಂದ ಮುದ್ರೆಯನ್ನು ಬಿಗಿಯಾಗಿರಿಸಿ. ದೇಹದ ಯಾವುದೇ ಭಾಗ ಬಿಗಿಬೇಡ. ಒಂದು ಮುಖದಲ್ಲಿ ಯಾವುದೇ ರೀತಿಯ ಆತಂಕ, ಭಯ ಬೇಡ. ಒಂದು ಹಸನ್ಮುಖರಾಗಿ ಪ್ರಾಣಾಯಾಮದಲ್ಲಿ ಒಂದು ಸರಳವಾಗಿರ್ತಕ್ಕಂಥ 4 ರೀತಿಯ ಉಸಿರಾಟದ ಜೊತೆಗೆ ನಮ್ಮ ಗಮನವಿರಲಿ. ಪೂರಕ, ಕುಂಭಕ, ರೇಚಕ, ಶೂನ್ಯಕದಲ್ಲಿ. ಆದಿಮುದ್ರೆ ಕಣ್ಬಿಟ್ಟು ನೋಡ್ಕೊಳ್ಳಿ. ಹೆಬ್ಬೆರಳನ್ನು ಕಿರುಬೆರಳನ್ನ ಕೆಳಗಡೆ ಇರಲಿ. 4 ಬೆರಳಿಂದ ಹೆಬ್ಬಟ್ಟನ್ನು ಬಿಗಿಯಾಗಿ ಮುಷ್ಟಿ ಕಟ್ಟಬೇಕು. ಅಂಗೈ ಕೆಳಮುಖವಾಗಿ ಮಂಡೆ ಮೇಲಿಟ್ಕೊಳ್ಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು, ಹಿಡಿದಿಟ್ಕೊಳ್ಬೇಕು, ಬಿಡಬೇಕು, ಸ್ವಲ್ಪ ಹೊತ್ತು ಹಾಗೆ ಇರಬೇಕು. 4 ರೀತಿಯ ಒಂದು ಉಸಿರಾಟವನ್ನು 5 ಸುತ್ತು ಮುಂದುವರಿಸಿ. ದಂಡ, ಮೇರುದಂಡ ಮಾಡುವಾಗ ನಮ್ಮ ಪ್ರಾಣ ಸಂಚಾರ ನಮ್ಮ ಬೆನ್ನ ಹಿಂದೆ ಆಗ್ತಾ ಇರ್ತದೆ. 4 ರೀತಿಯ ಉಸಿರಾಟ. ಸಾಧ್ಯವಾದಷ್ಟು ಹೆಬ್ಬೆರಳು ನೇರವಾಗಿರಿಸಿ, ಕೆಳಗಡೆ ಎತ್ತಿ ಮಂಡಿ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಉಸಿರಾಟಗಳಿಗೆ ವಿಶೇಷ ಧ್ಯಾನವಿರಲಿ, ಗಮನವಿರಲಿ. ಒಂದು ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಉಸಿರನ್ನು ತೆಗೆದುಕೊಳ್ತಾ ಇದ್ದೀರಿ, ಉಸಿರನ್ನು ಹಿಡಿದಿಟ್ಕೊಳ್ತಾ ಇದ್ದೀರಿ, ಉಸಿರನ್ನು ಪೂರ್ತಿಯಾಗಿ ಹೊರಹಾಕ್ತಾ ಇದ್ದೀರಿ. ಸ್ವಲ್ಪ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಹಾಗೆ ಇರ್ತಾ ಇರ್ತೀರಿ. ಇದು ಒಂದು ಉಸಿರಾಟ. ಈ ರೀತಿಯ 5 ಉಸಿರಾಟಗಳನ್ನು ಮುಂದುವರಿಸಿ. ಚೇಂಜ್. ಈಗ ನಾವು 4 ರೀತಿಯ ಉಸಿರಾಟ ಮಾಡಿದಾಗೂ ಕೂಡ ಒಂದಿಷ್ಟು
ಕಲುಷಿತ ಗಾಳಿ ನಮ್ಮ ಒಳಗಡೆ ಏನಾದರೂ ಇದ್ದರೆ ಅದು ಪರಿಪೂರ್ಣ ಸ್ವಚ್ಛವಾಗಿಸಲಿಕ್ಕೆ, ಶುದ್ಧವಾದ ಗಾಳಿ ಮತ್ತೆ ನಾವು ತೆಗೆದುಕೊಳ್ಳಿಕ್ಕೆ ಒಳಗಡೆ ಇರ್ತಕ್ಕಂಥ ಕೇವಲ ಗಾಳಿಯನ್ನು ಹೊರಹಾಕೋದು ದೌತಿ ಅಂತ ಕರಿತೀವಿ. ಕೈ ಎರಡು ನಿಮ್ಮ ಪಕ್ಕದಲ್ಲಿ ಹೀಗೆ ಅಂಗೈ ಮೇಲ್ಮುಖವಾಗಿ ಬಿಡಿ. ಫ್ರೀಯಾಗಿ ರಭಸದಿಂದ ಉಸಿರನ್ನು, ಒಳಗಡೆ ಇರ್ತಕ್ಕಂಥ ಉಸಿರನ್ನು ಕೇವಲ ಹೊರಗಡೆ 3 ಸುತ್ತಿನಲ್ಲಿ ಹಾಕಬೇಕು. ಅದು ತೆಗೆದುಕೊಳ್ಳೋದು ಬಿಡೋದು ಮಾಡಬಾರ್ದು. ಪರಿಪೂರ್ಣವಾಗಿ ಖಾಲಿ ಹೊಟ್ಟೆಯಲ್ಲಿ ಕೆಳಗಡೆ ಮಲಗಿದಾಗ ಅದೆಷ್ಟು ಖಾಲಿ ಆಗ್ತದೋ ಆಗಲಿ ಅಂಗೈ ಮೇಲ್ಮುಖವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೂಕ್ಷ್ಮವಾಗಿ ನಿಧಾನವಾಗಿ ಕೈಗಳ ಚಲನಕ್ಕನುಗುಣವಾಗಿ ನಿಮ್ಮ ಉಸಿರಾಟ ನಡೆದಿರುತ್ತೆ. ಉಸಿರು ತೆಗೆದುಕೊಂಡು ಬಿಡುವಾಗ ಅಂಗೈ ಕೆಳಮುಖವಾಗಿ ನಿಧಾನವಾಗಿ, ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ. ಒಂದಿಷ್ಟು ಕಣ್ಣಿನ ಸೂಕ್ಷ್ಮ ವ್ಯಾಯಾಮಗಳು. ಕನ್ನಡಕಕ್ಕೆ ಏನಂತ ಕರೀತಾರೆ? ಏನಂತಾರೆ? ಚಾಳೀಸ್ ಅನ್ನೋದೇನು? ಹಿಂದಿಯಲ್ಲಿ ಪದ ಕ್ಯಾ ಬಾತ್. 40 ಅಂದರೆ 40 ವರ್ಷದ ಮೇಲೆ 40 ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಹಳ್ಳಿ ಜನರಿಗೆ ಬರಲ್ಲ, ಯಾಕಂದ್ರೆ ನಾವು ಯಥೇಚ್ಛವಾಗಿ ತರಕಾರಿ ತಿಂತಿರ್ತೀವಿ ಮತ್ತು ಶುದ್ಧವಾದ ಗಾಳಿ ಚೆನ್ನಾಗಿ ಮೈ ಮುರಿದು ಕೆಲಸ ಮಾಡ್ತಕ್ಕಂಥವ್ರಿಗೆ 40 ಬೇಗ ಬರಲ್ಲ. ಆದರೂ ಕೂಡ ಬರಬಾರ್ದು ಅಂದರೆ ಕಣ್ಣಿನ ಲಘು ಸೂಕ್ಷ್ಮ ವ್ಯಾಯಾಮಗಳು. ಹೇಗೆ ಅಂತಂದರೆ ನೇರವಾಗಿ ಕೂತ್ಕೊಳ್ಬೇಕು, 2 ಕೈಗಳು ಜ್ಞಾನ ಮುದ್ರೆಯಲ್ಲಿರಬೇಕು. ಕಣ್ಣು ಗುಡ್ಡೆಗಳಿಗೆ ಒಂದಿಷ್ಟು ಎಕ್ಸಸೈಸ್ ಮಾಡಿಸುವ. ಕಣ್ಣು ಗುಡ್ಡೆಗಳು ಕೇವಲ ಮುಖ ನೇರವಾಗಿರಬೇಕು, ಕಣ್ಣು ಗುಡ್ಡೆಗಳು ಮಾತ್ರ ಅಲಗಾಡಬೇಕು, ಮೇಲೆ ಕೆಳಗೆ. ಮುಖ ತಿನ್ನಿಸಬಾರ್ದು, ಮುಖ ಎತ್ತಬಾರ್ದು, ಕೇವಲ ಗುಡ್ಡೆ ಮಾತ್ರ ಮೇಲಕ್ಕೆ. ಎಡಕ್ಕೆ ಬಲಕ್ಕೆ. ಕೂತ್ಕೊಳ್ರಿ. ತಾಯಂದ್ರು ಇನ್ನೇನಿವತ್ತು ಯಮ ನಿಯಮ. ಇವತ್ತಿನ ಒಂದು 3ನೇ ಅಷ್ಟಾಂಗ ಯೋಗದ ನಿಯಮದಲ್ಲಿ ಆಸನ ಇದೆ. ಕಲ್ಯಾಣ ಬಿಡು, ಕಲ್ಯಾಣ ಅಲ್ವಾ? ಸೂರ್ಯ ನಮಸ್ಕಾರ ಯಾರಿಗೆ ಆಗ್ತದವ್ರು ಮಾಡಿ, ಇಲ್ದಿದ್ರೆ ಕೂತ್ಕೊಂಡು ನೋಡಿ, ಮಕ್ಕಳಿಗೆ ಹೇಳಿ ಬರ್ತದೆ. ಸೂರ್ಯ ನಮಸ್ಕಾರ ಇವತ್ತು ವಿಶೇಷವಾಗಿ ಆಸನದ ವಿಷಯ ಇರೋದ್ರಿಂದ ಸೂರ್ಯ ನಮಸ್ಕಾರ ಯಾರು 12 ಅಭ್ಯಾಸಗಳು ಪ್ರತಿನಿತ್ಯ ನಾವು ಮಾಡ್ತೀವಿ ಅಂದರೆ ಯೋಗದಲ್ಲಿ ರಾಜ ಅಂತ ಕರೆಸಿಕೊಳ್ಳುವ ಏಕೈಕ ಒಂದು ಸಾಧನೆ ಯೋಗದಲ್ಲಿ ಸೂರ್ಯ ನಮಸ್ಕಾರ. ಇದರಲ್ಲಿ ಒಟ್ಟು 12 ಅಭ್ಯಾಸಗಳು ಇರ್ತವೆ. ಮಾಡೋಣ ಎಲ್ಲರೂ. ಆದರೆ ಮಾಡಿ ಆಗದಿದ್ರೆ ಪರವಾಗಿಲ್ಲ, ಕೂತ್ಕೊಳ್ಳಿ. 5 ಸೆಕೆಂಡ್ಗಳ ಕಾಲ ನಿಲ್ಲಬೇಕು ಸ್ಥಿರವಾಗಿ ಒಂದೇ ಆಸನದಲ್ಲಿ. ಊರ್ಧ್ವಾಸನ. ಪೂರ್ಣವಾಗಿ ಉತ್ತರ ತೆಗೆದುಕೊಳ್ತಾ ಹಿಂದಕ್ಕೆ ಬೆಂಡ್ ಆಗಬೇಕು. ಉಸಿರು ಹೊರ ಹಾಕ್ತಾ ಪಾದದ ಅಕ್ಕಪಕ್ಕದಲ್ಲಿ 20 ಬೆರಳು ಸಮಾನಾಂತರದಲ್ಲಿ ಇರಬೇಕು. ಏಕಪಾದ ಪ್ರಸನ್ನಾಸನ. ಒಂದು ಕಾಲು ಎಷ್ಟು ಸಾಧ್ಯನಷ್ಟು ಹಿಂದಕ್ಕೆ ತಳ್ಳಬೇಕು, ಒಂದು ಕಾಲ ಮೇಲೆ ಕೂತ್ಕೊಳ್ಬೇಕು. ಇರಿಸಿ ಆದರೆ ಮಾಡಬೇಕು. ಅದಕ್ಕೆ ಮಾಡಿ ಹಿರಿಯರು ಮೇಲೆ ನೋಡಬೇಕು. ದಂಡಾಸನ. ಈ ರೀತಿ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಸ್ಥಿರವಾಗಿರಬೇಕು. ಸಾಷ್ಟಾಂಗ ತಾಗಿಸಿ, ಎದೆ ಭಾಗ ತಾಗಿಸಿ, ಗದ್ದ ಭಾಗ ತಾಗಿಸಿ. ಭುಜಂಗಾಸನ. ಮೇಲ್ನೋಡಿ. ಪುನಃ ಪರ್ವತಾಸನ. ಏಕಪಾದ ಪ್ರಸನ್ನಾಸನ.
ಮೇಲ್ ನೋಡಿ, ಮೇಲ್ ನೋಡಿ. 15 ಬೆರಳು ಸಮಾನಾಂತರದಲ್ಲಿರಬೇಕು. ಮೇಲ್ ನೋಡಿ. ಪಾದಹಸ್ತಾಸನ, ಊರ್ಧ್ವಾಸನ. ನಮಸ್ಕಾರ. ಇದು 12 ಅಭ್ಯಾಸಗಳ ಒಂದು ಸೈಕಲ್ ಅಂತೀವಿ. ಪ್ರತಿನಿತ್ಯ ಯಾರಿಗೂ ಮಾಡುವ ಒಂದು ಇಚ್ಛೆ ಇದೆ, ಪ್ರತಿನಿತ್ಯ ವಾಕಿಂಗ್ ಆದಮೇಲೆ ಒಂದು 5 ಸುತ್ತು 10 ಸುತ್ತು ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು. ಇನ್ನೊಂದು ಸುತ್ತು ಮಾಡೋಣ. ನಮಸ್ಕಾರ. ಸ್ವಲ್ಪ ಸ್ಪೀಡಾಗಿ ಆದರೂ ಅಷ್ಟೇ ಮಾಡಿ, ಆಗದೇ ಇರೋರು ಬೇಡ. 2 3 4 5 6 7 8 9 10 11 12. ಇದು ಸೂರ್ಯ ನಮಸ್ಕಾರ. ಓಕೆನಾ? ಓಕೆ. ಒಂದಿಷ್ಟು ಎಕ್ಸರ್ಸೈಸ್ ಮಾಡಿದ ಮೇಲೆ ಬೆವರು ಬಂದ ಅನುಭವ ಆಗಬೇಕು. ಒಂದಿಷ್ಟು ಸ್ಕಿಪ್ಪಿಂಗ್ ಮಾಡಿ, ಒಂದು 10 20 50 ನಿಮ್ಮ ಸಾಮರ್ಥ್ಯಕ್ಕನುಸಾರ ಸ್ಕಿಪ್ಪಿಂಗ್ ಆದಮೇಲೆ ಒಂದು ಶವಾಸನ ಅಂತ ಬರ್ತದೆ. ಆಸನಗಳಲ್ಲಿ ಶವಾಸನ ಅಂತ ಬರ್ತದೆ. ಅಂದರೆ ಶವಾಸನ ಅಂತ ನಿಮಗೆ ಅದ್ರ ಇಫೆಕ್ಟ್ ಏನಂತ ಗೊತ್ತಾಗಬೇಕು ಅಂತಂದರೆ ಸ್ಕಿಪ್ಪಿಂಗ್. ಬೇಗ ಫಾಸ್ಟಾಗಿ ಸಾಯಂಕಾಲ ಎಷ್ಟಾಗ್ತದೆ ಅಷ್ಟೇ ಮಾಡಿ. ಬೇಗ. ನಮ್ಮ ಹೊಟ್ಟೆ ಕರಬೇಕು, ಗೊಜ್ಜು ಕರಬೇಕು ಅಂದರೆ ಪ್ರತಿನಿತ್ಯ ಇಟ್ಟು ಜಂಪಿಂಗ್ ಜಾಕನ್ನು ಮಾಡಬೇಕು. ಹೃದಯ ಹೇಗೆ ಬಡ್ಕೊಳ್ತಾ ಇದೆ ಗಮನಿಸಿ. ಟಕ್ 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 ಬಡ್ಕೊಳ್ತಾ ಇದೆ ಅಲ್ವಾ? ಅದು ಬಡ್ಕೊಳ್ತಾ ಇದೆ ಅಂತಂದ್ರೆ ನಾವು ಆರೋಗ್ಯವಾಗಿದ್ದೀವಿ. ನಮ್ಮ ದೇಹದ ಎಲ್ಲ ಅಂಗಗಳಿಗೆ ರಕ್ತ ಸಂಚಾರ ಒದಗಿಸ್ತಾ ಇದೆ. ಆ ನನ್ನ ಹೃದಯಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ನನ್ನ ಹೃದಯಕ್ಕೆ ಮೊಟ್ಟ ಮೊದಲಿಗೆ ಸಲ್ಲಿಸೋಣ. ಕಣ್ಮುಚ್ಚಿ ಎಲ್ಲರೂ. ಹೇಗೆ ಒಳೆಯಾಗಿರುವ ಬಟ್ಟೆ ಸೋಪಚ್ಚಿ ಒಗೆದಾಗ ಸ್ವಚ್ಛವಾಗ್ತದೋ, ಮತ್ತೆ ಮರುದಿನ ಉಡ್ಲಿಕ್ಕೆ ಹೇಗೆ ತಯಾರಾಗಿರ್ತದೋ, ಹಾಗೆ ನಾವು ನಿತ್ಯ ಒಂದಿಷ್ಟು ಕಾಲ ಯೋಗ ಮಾಡೋಣದರಿಂದ ನಮ್ಮ ಹೃದಯಕ್ಕೆ ಪುಷ್ಟಿ ಸಿಗುತ್ತದೆ, ನವ ಚೈತನ್ಯ ಸಿಗುತ್ತದೆ. ಮತ್ತೆ ನಮ್ಮ 24 ಗಂಟೆಗಳ ಕಾಲ ಲವಲವಿಕೆಯಿಂದ ಕೆಲಸ ಮಾಡಲು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಆ ಪುಟ್ಟ ಹೃದಯಕ್ಕೆ ಸಿಕ್ಕಾಗ ಹೃದಯ ಹೇಗೆ ಶುದ್ಧವಾದ ಗಾಳಿ ಕೇಳುತ್ತೋ, ನೀರು ಕೇಳುತ್ತೋ, ಅನ್ನ ಕೇಳುತ್ತೋ, ಅದ್ರ ಜೊತೆಗೆ ನೀನು ಒಂದಿಷ್ಟು ಕುಣಿದು ಕುಪ್ಪಳಿಸು, ಒಂದಿಷ್ಟು ಓಡು, ಒಂದಿಷ್ಟು ವಾಕ್ ಮಾಡು, ಒಂದಿಷ್ಟು ಸೂರ್ಯ ನಮಸ್ಕಾರ ಮಾಡು ಅಂತೇಳಿ ನಮ್ಮ ಹೃದಯ ನಮಗೆ ಸಂದೇಶಗಳನ್ನು ಕಳಿಸ್ತಾನೆ ಇರ್ತದೆ. ಯಾಕಂತಂದ್ರೆ ನನ್ನ ಹೃದಯದಲ್ಲಿ ಅತ್ಯಂತ ಕೂದಲೆಳೆಯ ಒಂದು ನರನಾಡಿಗಳಿವೆ. ಆ ಹೃದಯ ನರನಾಡಿಗಳಲ್ಲಿ ಆ ರಕ್ತ ಬ್ಲಾಕೇಜ್ ಆಗಬಾರ್ದು ಅಂತಂದ್ರೆ ನನಗೆ ನೀನೊಂದಿಷ್ಟು ಶ್ರಮಪಟ್ಟು ವಾಕಿಂಗ್ಗಳು ಮಾಡು, ಪ್ರಾಣಾಯಾಮ ಮಾಡು, ವಿಶೇಷವಾಗಿರ್ತಕ್ಕಂಥ ಉಚ್ಛ್ವಾಸ ನಿಶ್ವಾಸ ಮಾಡು, ಆಮೆಗತಿಯಲ್ಲಿ ನೀನೊಂದಿಷ್ಟು ಉಸಿರಾಟವನ್ನು ಮಾಡು. ಆಗ ನಾನು ಸುಖವಾಗಿ ನನ್ನ ಕಾರ್ಯವನ್ನು ನಿರ್ವಹಿಸುತ್ತೇನೆ, ನಿನ್ನನ್ನು 100 ವರ್ಷ ಜೋಪಾನದಿಂದ ಕಾಯ್ದುಕೊಳ್ಳುತ್ತೇನೆ ಅಂತೇಳಿ ಆ ಪುಟ್ಟ ಹೃದಯ ನಮ್ಮ ಇಡೀ 50 kg 100 kg ಶರೀರಕ್ಕೆ ಸಂದೇಶಗಳನ್ನು ಕಲಿಸ್ತಾ ಇರ್ತದೆ. ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ಇಂದು ನೀವು ಮಾಡಿದ್ದೀರಿ. ಇಂದು ನಿಮ್ಮ ಒಳಗೆ ಹೃದಯ ಕುಳಿತು ಕುಪ್ಪಳಿಸ್ತಾ ಇದೆ. ಇವತ್ತೇನಿದು ಎಲ್ಲರೂ ಮಾಡಿರತಕ್ಕಂಥ ಚಟುವಟಿಕೆಗಳನ್ನು ನನಗೆ ಬೇಕಾದ ರೀತಿಯಲ್ಲಿ, ನನಗೆ ಅನ್ನ ಬೇಡ, ಹೋಳಿಗೆ ಬೇಡ, ಹುಗ್ಗಿ ಬೇಡ, ನನಗೆ ಬೇಕಾಗಿರ್ತಕ್ಕಂಥ ದೇಹದಂಡನೇ ವಿಶೇಷವಾಗಿರ್ತಕ್ಕಂಥ ನನ್ನ ಹೃದಯ ಬಡಿತಕ್ಕೆ ಒಳ್ಳೆಯ ಒಂದು ಮಹಾಮೃಷ್ಟಾನ್ನ ಭೋಜನ, ಅಂಥ ಒಂದು ಮೃಷ್ಟಾನ್ನ ಭೋಜನ ನೀವು ಹೃದಯಕ್ಕೆ ಕೊಟ್ಟಿದ್ದೀರಿ. ಇದು ನಿತ್ಯ 1 ಗಂಟೆಗಳ ಕಾಲ, ಅರ್ಧ ಗಂಟೆಗಳ ಕಾಲ ಬೇಡ, 15 ನಿಮಿಷವಾದರೂ ನಮ್ಮ
ಶರೀರ ಪುಟ್ಟದಾಗಿರ್ತಕ್ಕಂಥ ಹೃದಯ ಕೇಳ್ತಾ ಇರೋದು ನಮ್ಮ ದೇಹದಂಡನೆಯನ್ನು ಕೇಳ್ತಾ ಇದೆ. ಒಂದ್ಸಾರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡ್ಬಿಡಿ. ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಇನ್ನೊಂದು ನಿಮಿಷ ಮುಂದುವರಿಸಿದ ಒಂದು ಶವಾಸನವನ್ನು ನಿದ್ದೆಗೆ ಜಾರಿದಾಗ ಹೇಗೆ ಯಾವ ಪರಿಕಲ್ಪನೆಯೂ ಇರುವುದಿಲ್ಲವೋ ಹಾಗೆ ಮೈ ಮರೆತು ಹಂಗಾಗಿ ಆರಾಮಾಗಿ ಮಲ್ಕೊಂಡ್ಬಿಡ್ಬೇಕು. ಯಾವುದೇ ರೀತಿಯ ವಿಚಾರಗಳು ಬೇಡ. ಆರಾಮಾಗಿ ಮಲಗಿದ್ದೀರಿ. ಹೇಳೋ ಸೂಚನೆಯನ್ನ ಹಾಗೆ ನಿಮ್ಮ ಗಮನಿಸಬೇಕು. ಯಾವುದೇ ದೇಹದ ಭಾಗ ಅಲುಗಾಡಿಸಬಾರ್ದು. ನಿಮ್ಮ 3 ದಿನಗಳಿಂದ ಯೋಗಾಭ್ಯಾಸಗಳನ್ನು ಮಾಡಿ ನಿಮ್ಮ ಪಾದಗಳು ಸದೃಢವಾಗಿವೆ. ಅಲುಗಾಡಿಸಬಾರ್ದು, ಯಾವ ಭಾಗನೂ ಅಲುಗಾಡಿಸಬಾರ್ದು. ಸುಮ್ಮನೆ ಹಾಗೆ ನಾ ಹೇಳೋದನ್ನ ಸೂಚನೆಯನ್ನು ಪಾಲಿಸಿ. ನಿಮ್ಮ ಜಾಯಿಂಟ್ಸ್ಗಳು, ನಿಮ್ಮ ಕಾಲ್ಬೆರಳುಗಳು, ಪಾದಗಳು ಕೇವಲ ಕಣ್ಗಲ್ ಗ್ರಾಮ ಅಷ್ಟೇ ಸುತ್ತೋದಲ್ಲ, ಇಲ್ಕಲ್ ಗ್ರಾಮ ಅಷ್ಟೇ ಸುತ್ತೋದಲ್ಲ, ದೇಶ ವಿದೇಶಗಳಿಗೂ ನಡೀತಾ ಹೋಗುವಷ್ಟು ಶಕ್ತಿ ನನ್ನ ಪಾದಗಳಿವೆ ಅಂತೇಳಿ ಸಂಕಲ್ಪಿಸಿಕೊಳ್ಳಿ. ನಿಮ್ಮ ಮೊಣಕಾಲುಗಳು ಹೇಳಿದಲ್ಲ, ಬಟ್ಟೆ ಒಗೆದ್ರೆ ಹೇಗೆ ಬಟ್ಟೆ ಸ್ವಚ್ಛವಾಗ್ತದೋ ಹಾಗೆ ನೀವು 3 ದಿನಗಳಿಂದ ಯೋಗ ಮಾಡುತ್ತಿದ್ದೀರಿ. ನಿಮ್ಮ ಮೊಣಕಾಲು ನೋವುಗಳು ಒಂದಿಷ್ಟು ಕಡಿಮೆ ಆಗುತ್ತವೆ ಅಂತೇಳಿ ಸಂಕಲ್ಪಿಸಿಕೊಳ್ಳಿ. ನಿಮ್ಮ ಮೀನಗಡ್ಡಗಳು, ನಿಮ್ಮ ತೊಡೆಯ ಭಾಗ, ನಿಮ್ಮ ಬಟ್ಟೆಯ ಭಾಗ, ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಸಣ್ಣ ಕರುಳು, ದೊಡ್ಡ ಕರುಳು, ಯಕೃತ್ತು, ಹೃದಯದಲ್ಲಿರ್ತಕ್ಕಂಥ ಪುಟ್ಟ ಹೃದಯ, ನಿಮ್ಮ ಕುತ್ತಿಗೆ, ಗದ್ದ, ನಾಲಿಗೆ, ಕಿರುನಾಲಿಗೆ, ಹಲ್ಲುಗಳು, ಮೂಗು, ಕಣ್ಣುಗಳು, ಹಣೆಯ ಭಾಗ ಎಲ್ಲವೂ ಆರೋಗ್ಯವಾಗಿವೆ. ನಿತ್ಯ ಯೋಗದಲ್ಲಿ ನಿರತರಾದಾಗ ಎಲ್ಲ ದೇಹದ ಅಂಗಾಂಗಗಳು ಬಲಿಷ್ಠಗೊಳ್ಳುತ್ತವೆ. ಯಾವ ಫೇರ್ ಆ್ಯಂಡ್ ಲವ್ಲಿ ಅವಶ್ಯಕತೆ ಇರುವುದಿಲ್ಲ. ಅಷ್ಟು ಒಂದು ನಮ್ಮ ಮುಖದಲ್ಲಿ ಕಾಂತಿಯನ್ನು ಹೊಳಲಿಕ್ಕೆ ಶುರುವಾಗುತ್ತೆ. ನಮ್ಮ ತಲೆಯಲ್ಲಿರ್ತಕ್ಕಂಥ ಸಣ್ಣ ಮೆದುಳು, ದೊಡ್ಡ ಮೆದುಳು ಆರೋಗ್ಯವಾಗಿವೆ. ಕೇವಲ ಸಕಾರಾತ್ಮಕ ಯೋಚನೆಗಳು ಯೋಗ ಮಾಡಿದಾಗ ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ 2 ಕೈಗಳು, ಕೇವಲ ಈ 2 ಕೈಗಳು ನಮ್ಮ ಸೇವೆಗೋಸ್ಕರ ಅಲ್ಲ, ನಾವು ಊಟ ಮಾಡಲು ಬಳಸುವುದಕ್ಕಲ್ಲ. ಹೀಗೆ ಮದರ್ ತೆರೇಸಾ ಅವರ ಕೈಗಳು ಅವರ ಹಿತಕ್ಕಾಗಿ ಈ ಕೈಗಳು ಉಪಯೋಗ ಆಗಿವೆ. ಅದೇ ರೀತಿ ನಮ್ಮ ಕೈಗಳು ಇವೆ. ಹೇಗೆ ಸ್ವಾಮಿ ವಿವೇಕಾನಂದರು ಜಗತ್ ಕಲ್ಯಾಣಕ್ಕಾಗಿ ತಮ್ಮ ಸಂದೇಶಗಳನ್ನು ಸಾರಿ ಒಂದು ಆ ರೀತಿಯ ಸೇವೆಗಳನ್ನು ನಮ್ಮ ಕೈಗಳಿಂದಲೂ ಮಾಡಲು ಸಾಧ್ಯವಾಗಿರುತ್ತದೆ. ಅಂಥ ಕೈಗಳು ಬಲಿಷ್ಠವಾಗಿವೆ, ಸದೃಢವಾಗಿವೆ. ಈ ಒಂದು 3 ದಿನಗಳ ಕಾಲ ಎಕ್ಸರ್ಸೈಸ್ ಮಾಡೋಣದರಿಂದ ನಮ್ಮ ಕೈಗಳು ಆರೋಗ್ಯವಾಗಿವೆ. ನಮ್ಮ ಬೆನ್ನು, ಕತ್ತು, ಇಡೀ ದೇಹದ ಪಾದದಿಂದ ಹಿಡಿದು ಹಳ್ಳತ್ತಿಯವರೆಗೂ ಸದೃಢವಾಗಿವೆ ಎಂದು ಹೇಳಿ ಭಾವಿಸಿಕೊಳ್ಳಿ. ನೀವು ಆರೋಗ್ಯವಂತರಾಗಿರ್ತೀರಿ. ನೀವು ಸಂಪೂರ್ಣ ಆರೋಗ್ಯವಂತರಾಗಿದ್ದೀರಿ ಅಂಥೇಳಿ ಸಂಕಲ್ಪವನ್ನು ಗಟ್ಟಿ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನ, ನಿಮ್ಮ ಮನೆದೇವರನ್ನ ಋಣ್ಮನದಲ್ಲಿ ಧ್ಯಾನಿಸಿಕೊಂಡು, ಹೇ ಭಗವಂತ, ಜಗತ್ತು ಎಲ್ಲಿಯೋ ಇನ್ನೂ ಹಾಸಿಗೆಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಇಂಥ ಯೋಗ ನಿದ್ರೆಯಲ್ಲಿ ನನ್ನನ್ನು ಮಲಗಿಸಿದ್ದೀಯಾ. ನಿನಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂಥ ಒಂದು ಕಾರ್ಯಚಟುವಟಿಕೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೀಯಲ್ಲ ಅಂತೇಳಿ ನಿಮ್ಮ ಇಷ್ಟ ದೇವರನ್ನು ಜ್ಞಾಪಿಸಿಕೊಂಡು ಒಂದು ಮನಸಾಪೂರ್ವಕವಾಗಿ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು, ಸಮರ್ಪಣೆಯನ್ನು ನಿಮ್ಮನ್ನು ನೀವು ಸಮರ್ಪಿಸಿಕೊಂಡು ಒಂದ್ಸರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬಿಡಿ. ಇನ್ನೊಂದ್ಸರಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು. ಎಷ್ಟನೇ ದಿನ ನಮ್ಮ ಇವತ್ತು ಯೋಗ ಕಾರ್ಯಕ್ರಮ? 3ನೇ ದಿನ. ಇನ್ನೂ 4 ದಿನ ಉಳಿತು, ಹೌದಲ್ಲ? ಇನ್ನೂ 4 ದಿನ ಇದರ ಆನಂದವನ್ನು ಪಡೆಯೋಣ. ಸರಿಯಾಗಿ ಯೋಗದ ಸೂತ್ರವನ್ನು ತಿಳಿದುಕೊಳ್ಳೋಣ. ಮೊದಲನೇದ್ದು ಅಷ್ಟಾಂಗ ಯೋಗದಲ್ಲಿ ಯಾವ್ದು ಹೇಳಿಕೊಟ್ಟಿದ್ವಿ ನಾವು? ನೆನಪಿದೆಯಾ ಯಾರಿಗಾದ್ರು? ಯಮ ಅಂತಂದ್ರೆ ನಾವು ಪರವಸ್ತುಗಳನ್ನು ಮುಟ್ಟಬಾರ್ದು.
ಎರಡನೇದು ನಿಯಮ. ನಾನು ಪ್ರತಿನಿತ್ಯ ಯೋಗವನ್ನು ಮಾಡುವ ಸಂಕಲ್ಪ ಮಾಡಿದರೆ ಮಾತ್ರ ಎದ್ದು ಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಂಗೆ ನಿಯಮವನ್ನು ಹಾಕಿಕೊಳ್ಳಬೇಕು. ಅದು ಯಾರು ಹಾಕಿಕೊಳ್ಬೇಕು? ಈಗ ಗಡಿನವ್ರು ಸರ್ ಅವ್ರು ನಿಯಮ ಹಾಕ್ತಾರೆ, ಎಲ್ಲರೂ ಊರಿನ ಕಾಮಗಾಲ್ ಗ್ರಾಮಸ್ಥರು ಎಲ್ಲರೂ ಯೋಗ ಮಾಡಿ ಆರೋಗ್ಯವಂತರು ಅಂತೇಳಿ ಅವ್ರು ರೂಲ್ಸ್ ಮಾಡ್ತಾರೆ, ಬರ್ತಾರ ಎಲ್ಲರೂ? ಹಾಗಾಗಿ ಯಾರು ನಿಯಮ ಮಾಡ್ಕೊಳ್ಬೇಕು? ನಮ್ಮನ್ನು ಉದ್ಧಾರ ಮಾಡ್ಕೊಳಕ್ಕೆ ನಾವು ಯಾರು ನಿಯಮ ಮಾಡಬೇಕು? ಹೌದಿಲ್ಲ? ಗಿರೀಶ್ ಅವರ, ನಾವು ನಿಮ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀವಿ, ನೀವು ಒಂದು 50 ವರ್ಷ ನನ್ನ ಊರಿಗೆ ಬಂದು ನೀವು ಯೋಗ ಕಲಿಸ್ಕೊಡ್ರಿ ಅಂದ್ರೆ ಆಗ್ತದೆ? ಅದು ಅವ್ರ ನಿಯಮ, ಹೌದಾ ಇಲ್ಲ? ಅಂದ್ರೆ ಅವ್ರ ನಿಯಮ ಅವ್ರು ಹಾಕೊಂಡಾಗ ಅದು ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ನಾ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಹಾಗಾಗಿ ನಮ್ಮ ನಿಯಮಗಳನ್ನ ನಾವೇ ಹಾಕಿಕೊಳ್ಳಬೇಕು. ಅಂದಾಗ ಮಾತ್ರ ನಾವು ಗಟ್ಟಿ ಮುಟ್ಟ ಎಷ್ಟು ವರ್ಷ ಇರ್ಲಿಕ್ಕೆ ಆಗ್ತದೆ? ಎಷ್ಟು ವರ್ಷ? ಯಾಕೆ ಬದುಕ ಎಷ್ಟು ಹೇಳಕ್ಕೆ ಧೈರ್ಯ ಇಲ್ಲ. ಎಷ್ಟು ವರ್ಷ ಬದುಕಲಿಕ್ಕೆ ಆಗ್ತದೆ? ಹಂಗೆ ಗಾದೆ ಮಾತಿದೆ, 100 ವರ್ಷ ಅಂತ ಹೇಳ್ತಾರೆ, ಹಂಗೆ ಹೇಳೋದಪ್ಪ. ಬದುಕ್ತೀವಿ ಇಲ್ಲ ಗೊತ್ತಿಲ್ಲ, 100 ವರ್ಷ, ಹೌದಾ ಇಲ್ವ? ಇರಬೇಕು, ಆಸಕ್ತಿ ಇರಬೇಕು. 100 ವರ್ಷ ಬದುಕ್ತೀವಿ ಅಂತಾನೆ ಬದುಕಬೇಕು, ಹೌದಾ ಇಲ್ವ? ಈಗ ಒಂದು 10 ನಿಮಿಷಗಳ ಒಂದು ಚಿಂತನೆಯನ್ನ ಮಾಡೋಣ. ಯಮ ಆಯಿತು, ನಿಯಮ ಆಯಿತು. ಇಂದಿನ ಆಸನ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಆಸನ ಅಂತ ಇವತ್ತು 3ರಿಂದ ಹೇಳ್ಕೊಟ್ಟಿರೋದು. ಆಸನ ಅಂತಂದ್ರೆ ಈಗ ನಾವು ದೇಹ ದಂಡನೆಯನ್ನ ಮಾಡಿದ್ವಲ್ಲ, ಇದಕ್ಕೆ ಆಸನ ಅಂತ ಕರಿತೀವಿ. ಆಸನ ಅಂತಂದ್ರೆ ನಮ್ಮ ಶರೀರ ದಷ್ಟಪುಷ್ಟ ಆಗಿರಲು, ಗಟ್ಟಿ ಮುಟ್ಟಾಗಿರಲು, ನಾವು ಸದೃಢರಾಗಿರಲು ಈ ಒಂದು ಆಸನಗಳು ನಮಗೆ ಪೂರಕವಾಗಿರುತ್ತವೆ. ಆರೋಗ್ಯವಂತರಾಗಿರಲು ತುಂಬಾ ಶಕ್ತಿಯನ್ನು ಕೊಡ್ತದೆ. ಒಳ್ಳೆ ಸುವಿಚಾರ ಸಚ್ಚಿಂತನೆಯನ್ನು ಕೊಡ್ಲಿಕ್ಕೆ ಈ ಒಂದು ದೇಹ ಆಸರೆ ಆಗ್ತದೆ. ಹಾಗಾಗಿ ಒಂದು ನಮ್ಮ ದೇಹ ಗಟ್ಟಿಮುಟ್ಟಾಗಿದೆ ಅಂತ ಹೇಳಿ ನಾವು 100 ವರ್ಷ ಬದುಕ್ತೀವಿ ಅಂತ ಗ್ಯಾರಂಟಿ ಇರೋದಿಲ್ಲ. ಎಷ್ಟು ವರ್ಷ? 100 ವರ್ಷ ಬದುಕ್ತೀವಿ ಅಂತ ಗ್ಯಾರಂಟಿ ಇರೋದಿಲ್ಲ. ಆದ್ರೆ ಏನಂತಂದ್ರೆ ವಿಶೇಷವಾಗಿ ಒಂದು ಹೇಳಿದ್ದೀನಿ ನಾನು ಕೊನೆ ದಿನ ನಮ್ಮ ಶಿವಾನುಭವ ಕಾರ್ಯಕ್ರಮದಲ್ಲಿ ಬಂದಾಗೂ ಹೇಳಿದ್ದೀನಿ. ಯಾಕೆ ಮತ್ತೆ ಒಳ್ಳೇದನ್ನ ಮತ್ತೆ ಕೇಳಬೇಕು, ಹೌದೇ ಅಲ್ವ? ನಾವೊಂದು ಮಂಗಳಾರತಿ ಕಲ್ತಿರ್ತೀವಿ, ಒಂದು 50 ವರ್ಷ ಅದನ್ನ ಹಾಡ್ತಾ ಇರ್ತೀವಿ. ಯಾಕಂದ್ರೆ ದೇವರಿಗೆ ಇಷ್ಟವಾದದನ್ನ ಅದು ನಾವು ಪದೇ ಹಾಡ್ತಾ ಇರ್ತೀವಿ. ಅದು ನಮಗೂ ಸಮಾಧಾನ ಕೊಡುತ್ತೆ, ಭಗವಂತನಿಗೂ ಸಮಾಧಾನ ಕೊಡುತ್ತೆ. ಹಾಗೆ ಯೋಗವನ್ನು ಮಾಡೋದ್ರಿಂದ ನಾವು ದಷ್ಟಪುಷ್ಟರಾಗಿ 100 ವರ್ಷ ಬದುಕ್ತೀವಿ ಅಂತಲ್ಲ, ನಾವು ಎಷ್ಟು ವರ್ಷ ಬದುಕ್ತೀವಲ್ಲ, ಒಂದು ರಾಜಕುಮಾರನಂತೆ ಬದುಕ್ತೀವಿ. ಅರ್ಥ ಆಗ್ತದ? ರಾಜಕುಮಾರ ಅಂತಂದ್ರೆ ಒಂದು ದಿನಾನು ಯಾವುದೋ ಅವನಿಗೆ ಸಮಸ್ಯೆ ಆಗಿಲ್ಲ, ಹೇಗೆ ಆರಾಮಾಗಿ ಮಾಡ್ಕೊಂಡಿದ್ದ ಹಾಗೆ ಎದ್ದು ಹೊರಟೋಗ್ಬಿಟ್ಟ. ಇದು ಯೋಗಿಯ ಒಂದು ಸಾವು. ಇನ್ನೊಂದು ಭೋಗಿಯ ಸಾವು ಅಂತಂದ್ರೆ ಹಾಸಿಗೆಲ್ಲ ರಾಡಿ ಒಳಗಡೆ ಹೋದ್ರೆ ಮುಚ್ಚಿಕೊಂಡು ಹೋಗ್ಬೇಕು ಅಂತ ಸಾವು. ಈಗ ನಾವೆಂತ ಸಾವು ಪಡ್ಬೇಕು? ರಾಜಕುಮಾರನಂತ ಸಾವು ಬರ್ಬೇಕು, ಅಂತ ಸಾವು ಬರ್ಬೇಕು, ಹೌದೇ ಇಲ್ವ? ಸಾಯೋದ್ ನಿಜ ಇದೆ. ಅದು ನಾಳೆ ಬರೋದು ನಮ್ಗೆ ಹಿಂದೆ ಬರಲಿ, ಇಂದು ಬರೋದು ನಮಗೆ ಈಗಲೇ ಬರೋದು. ಅದಕ್ಕೆ ಯಾರು ಅಂಜುವರು, ಅದಕ್ಕೆ ಯಾರು ಅಳುವರು? ನಮಗೆ ಸಾವು ಬಂದರೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ ಶಿವನ ಸಾಮೀಪ್ಯ ಒಂದು ಸಾವನ್ನ ಇರಬೇಕು. ಅದು ಬಿಟ್ಟು ನಮ್ಮ ಮುಟ್ಲಾರ್ದಂತ ಪರಿಸ್ಥಿತಿ ಒಳಗೆ ನಾವು ಸತ್ತು ಹೋದ್ವಿ ಅಂತಂದ್ರೆ ಹೌದಾ ಇಲ್ವ? ಈಗ ಅದಕ್ಕೆ ಅಷ್ಟೊಂದು ಗಾಡಿ ಆಗಿಬಿಟ್ಟಿದ್ದಾವೆ, ಹೊತ್ಕೊಂಡು ಹೋಗ್ಲಿಕ್ಕೆ ಯಾರು ನಮ್ಮವರೇ ನಮ್ಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಸಮೀಪ ಬರಲ್ಲ. ಕೊರೋನಾ ಸಮಯದಲ್ಲಿ ನೀವು ಎಲ್ಲರೂ ಗಮನಿಸಿರ್ತೀರಿ, ಟಿವಿಯಲ್ಲಿ ನೋಡಿರ್ತೀರಿ. ಯಾರು ನಮ್ಮ ಹೆತ್ತು ಮಕ್ಕಳು, ನಮ್ಮ ಹೆಂಡತಿ ಗಂಡ, ನಮ್ಮ ಮನೆಯವರು, ನಮ್ಮ ಅಣ್ಣ ತಮ್ಮರು ಮುಟ್ಟಿದ್ರ ಕೊರೋನಾ ಬರ್ತ, ಮಾಸ್ಕ್ ಹಾಕೋ, ಅದೇನದು ಮೈ ತುಂಬಾ ನೀಲಿ ಬಟ್ಟೆಗಳನ್ನ ಹಾಕೊಂಡು ಅವನಿಗೆಲ್ಲ ಒಚ್ಚಿ ಒಂಥರ ಈ ರೀತಿ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಕಳಿಸ್ತಾ ಇದ್ದಿದ್ರು. ಆ ರೀತಿ ಯಾಕೆ ಆಗ್ತದ ಅಂತಂದ್ರೆ ನಮ್ಗೆ ಸರಿಯಾದ ನಮ್ಮ ಒಂದು ಪರಿಸ್ಥಿತಿಯನ್ನು ಇಟ್ಟುಕೊಳ್ಳಿಕ್ಕೆ ಆಗದೆ ಇರೋದ್ರಿಂದ ಆ ರೀತಿ ಒಂದು ಈ ದೇಹ ಅಷ್ಟೇ ಚೆನ್ನಾಗಿನೂ ಇಟ್ಕೊಳ್ಬಹುದು. ನಾವು ನಮ್ಮ ಯಾರು ಕಳ್ಸ್ಕೊಂಡಿದ್ದದು ಆ ರೀತಿ ಮಾಡ್ಕೊಂಡಿದ್ದು ಯಾರು? ನಾವೇ. ತಿಂದ್ವಿ, ಹಾಕಿದ್ವಿ, ಎಲ್ಲರೂ ಮಾಡಿ 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 ಈ ರೀತಿ ಜೀವನವನ್ನ ನಾವು ಹದಗೆಡಿಸ್ಕೊಂಡ್ಬಿಟ್ವಿ. ಜೀವನದಲ್ಲಿ ನಾನು ನನ್ನ 50 ವರ್ಷದಲ್ಲಿ ಇಷ್ಟು ಪ್ರವಚನಗಳು ಕೇಳಿ ಎಲ್ಲಗಳು ಕೇಳಿ ಒಬ್ಬ ಸಂತ ಹೇಳಿದ್ದ 4 ಮಾತುಗಳು ಅವ್ರು ಹೇಳ್ತಾರೆ ಸದಾ. ಈ 4 ಮಾತುಗಳನ್ನ ನೆನಪಿಟ್ಕೊಂಡ್ಬಿಟ್ರೆ ಇಡೀ ಶಾಸ್ತ್ರ ಪುರಾಣ ಎಲ್ಲ ನೀವು ತಿಳ್ಕೊಂಡಂಗೆ ಅಂತೇಳಿ ಆ 4 ಮಾತುಗಳನ್ನ ಇವತ್ತು ತೊದನುಡಿಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಒಂದು ಇಚ್ಛೆ ಪಡ್ತೀನಿ. 4 ಮಾತುಗಳಲ್ಲಿ ಅವು 2 ಏನು ಅಂತಂದ್ರೆ 2 ಮರೆಯವು, 2 ನೆನಪಿಟ್ಕೊಳ್ಳೋದು. ಗೊತ್ತಾಗ್ತದೆ? 2 ಮಾತು, ಅದರಲ್ಲಿ 4 ಮಾತು, ಮತ್ತೆ ಅದರಲ್ಲಿ 2 ಮರ್ತು ಬಿಡವು, 2 ಸದಾ ನೆನಪಿನಲ್ಲಿ ಇಟ್ಕೊಳ್ಳುವಂತ 2 ಮಾತುಗಳು. 2 ಮಾತು
ಮರ್ತು ಬಿಡೋವು ಯಾವುವು ಅಂತಂದ್ರೆ, ನಾವು ಯಾರಿಗಾದ್ರೂ ಉಪಕಾರ ಮಾಡಿರ್ತೀವಿಲ್ಲ, ತಿಳಿದೋ ತಿಳಿಲಾರ್ದು ಯಾರಿಗಾದ್ರೂ 1 ರೂಪಾಯಿ ಹಾಕಿರೇ ಇಲ್ಲ, ಹಾಕಿವಿಲ್ಲ. ಯಾರಿಗಾದ್ರೂ ಉಪಕಾರ ಮಾಡಿದ್ದು ಅದನ್ನು ಮರ್ತು ಬಿಡ್ಬೇಕಂತ ಸಾಧ್ಯನಾ? ನಾವು ಏನಾದರೂ ಒಂದು ಮಾಡಿದ್ರಂದ್ರೆ ನನ್ನ ಒಂದು ಮಾತು ತಿಳಿಸ್ಲಿಲ್ಲವ, ನಾನು ಒಂದು ಮಾತು ಅದು ಹೇಳಿಲ್ಲ, ಅದು ಹೇಳಿಲ್ಲ, ಇದು ಹೇಳಿಲ್ಲ ಅಂತ ಹೇಳಿ ಅಹಂಕಾರ ಪಟ್ಕೊಂಡು ನಾವು, ಅದು ಅವ್ರಿಗೇನು ಆಗ್ತಿರೋದಿಲ್ಲ, ಅದು ನಮ್ಮನ್ನೇ ಕೊಲ್ಲುತ್ತೆ, ನಮ್ಮನ್ನೇ ಮತ್ತೆ ಸ್ಟ್ರೆಸ್ಸಲ್ಲಿ ಹಾಕುತ್ತೆ. ಅರ್ಥಾಗ್ತಾ ಇದೆಯಾ? ನಾವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಅದನ್ನ ನಾವು ಮರ್ತು ಬಿಡಬೇಕಂತೆ. ನಮಗೆ ಯಾರಾದ್ರೂ ಅಪಕಾರ ಮಾಡಿದ್ರೆ, ಈಗ ನನಗೆ ಯಾರೋ ಹೋಗುವಾಗ ನನಗೆ ಅಣ್ಣ ಒಂದು ಕೆಟ್ಟ ಮಾತುಪದ ಬಳಸಿಬಿಟ್ಟ, ಏನೋ ಬೈದು ಬಿಟ್ಟ, ಬಡದು ಬಿಟ್ಟ, ಏನೋ ಒಂದು ಇನ್ಸಿಡೆಂಟ್ ಜೀವನದಲ್ಲಿ ನಡೆದು ಹೋಗಿಬಿಡುತ್ತೆ, ಆಗಬಾರ್ದಿತ್ತು, ಆಗೋಯ್ತು. ಅದನ್ನ ಪದೇ 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 ನೆನೆಸ್ಕೊಂಡು ಹೊರಗಬಾರ್ದು. ಅತ್ತಿನೋ ಮಾವನೋ ಯಾರೋ ಒಬ್ರು ನಮ್ಗೆ 4 ಮಂದಿ ಸೇರಿದಾಗ ಏನೋ ಒಂದು ಮಾತು ಅಂದ್ಬಿಟ್ರು, ಅದನ್ನೇ ಪತ್ ನೆನೆಸ್ಕೊಂಡು ಹತ್ರ ಏನು ಬರ್ತದೆ? ನಾವು ಯಾರಿಗಾದ್ರೂ ಉಪಕಾರ ಮಾಡಿದ್ದು ನಾವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಮರ್ತು ಬಿಡಬೇಕು. ನಮಗೆ ಯಾರಾದ್ರೂ ಅಪಕಾರ ಮಾಡಿದ್ರೆ ಮರ್ತು ಬಿಡ್ಬೇಕು ಅದನ್ನ ಅಷ್ಟೇ. ನೀನು ಯಾರು ಏನಂದ್ರೆ ಬಿಟ್ಟು ಬಿಡ್ಬೇಕು ಅದನ್ನ. ಮತ್ತೆ ಜೀವನ ಹೊಸದಿದೆ, ಮತ್ತೆ ಸಾಗ್ಬೇಕು, ಹಂಗೆ ಮುಂದೆ ಸಾಗ್ಬೇಕು. ಈ 2 ಮಾತುಗಳು ಯಾವುದು? ಮರೆಯೋದು. 2 ಮಾತು ನೆನಪಿಟ್ಕೊಳ್ಳೋದು. ಯಾವ್ದು ನೆನಪಿಟ್ಕೊಳ್ಳೋದು? ನನಗೆ ಒಂದು ದಿನ, ಯಾಕಂದ್ರೆ ಪುಣ್ಯ ಕೆಲಸ ಮಾಡ್ಬೇಕಂದ್ರೆ ಇವು 2 ಗೊತ್ತಿದ್ರೆ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಿಗೆ ಸಾಧ್ಯನೇ ಇಲ್ಲ. ಇದಕ್ಕೆ ನಾ ಯಾಕೆ ಇಲ್ಲಿ ಬರಬೇಕು? ಹೌದಾ ಇಲ್ಲ? ಏನಾದ್ರೂ ಬೇಕಲ್ಲ ಈ ಜೀವನಕ್ಕೊಂದು. ನಾವು ಕಾಗಿ ಕತ್ತಿ ಕೋಳೆ ಗೊತ್ತಿಲ್ಲ, ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂತಂದ್ರೆ ಈ ಶರೀರದಿಂದ ಒಂದಿಷ್ಟು ಪರೋಪಕಾರ ಏನಾದ್ರೂ ಆಗ್ಬೇಕಲ್ಲ. ಈ 2 ಮಾತುಗಳು ನನ್ನ ಜೀವನಕ್ಕೆ ಅಚ್ಚರಿ ಮೂಡಿಸಿ ಒಂದು ಓಡ್ಲಿಕ್ಕೆ ಹಚ್ಚಿರ್ತಕ್ಕಂಥ 4 ಮಾತುಗಳು ಇವತ್ತು ನಾನು ನಿಮ್ಗೆ ಮೊಟ್ಟ ಮೊದಲಿಗೆ ಅದು ಮತ್ತೆ ನಾನು ಹೇಳ್ತಾ ಇರೋದು. ಈ 4 ಮಾತುಗಳು, 2 ಮಾತು ಮರೆಯೋದಾಯ್ತು, 2 ಮಾತು ನೆನಪಿಟ್ಕೊಳ್ಳೋದು ಯಾವುದು ಅಂತಂದ್ರೆ, ಒಂದು ದಿನ ನನಗೆ ಸಾವಿದೆ. ಹೌದಾ ಇಲ್ಲ? ಯಾವಾಗ ಸಾಯ್ತೀನಿ? ಇವತ್ತು ಸಾಯ್ತೀನೋ, ನಾಳೆ ಸಾಯ್ತೀನೋ, ಇನ್ನು 10 ವರ್ಷ ಇತ್ತಾಯ್ತೀನೋ, ಇನ್ನು 20 ವರ್ಷ, ಭಗವಂತನ ಕೃಪೆ, ಅದು ಎಷ್ಟು ವರ್ಷ ಇರ್ತೀನೋ ಇರ್ತೀನಿ. ಓಕೆನಾ? ನನಗೊಂದಿನ ಸಾವಿದೆ ಅಂತಂದಾಗ ಏನಾಗ್ತದ? ಸಾವಿದೆ ಅಂತಂದಾಗ ಯಥೇಚ್ಛವಾಗಿ ದಾನ ಧರ್ಮ ಮಾಡ್ಬೋದು, ಯಥೇಚ್ಛವಾಗಿ ಪುಣ್ಯ ಕಾರ್ಯಗಳನ್ನು ಮಾಡ್ಬೋದು, ಏನ್ ಬೇಕಾದ್ದೆಲ್ಲ ಮಾಡ್ಬೋದು. ಆದ್ರೆ ನಾನು ಇಲ್ಲೇ 100 ವರ್ಷ ಊಟ ಅದೇನಂತಾರಲ್ಲ ಇರ್ತೀನಿ ಅಂತಂದಾಗ ಅದು ಬೇಕು, ಇದು ಬೇಕು, ಮಕ್ಕಳದ್ದು ಬೇಕು, ಅಕ್ಕದ್ದು ಬೇಕು, ಪಕ್ಕದ್ದು ಬೇಕು, ಹೊಲದ ಮಕ್ಕಳದ್ದು ಬೇಕು, ಅದು ನನಗ ಬೇಕು, ಇದು ನನಗ ಬೇಕು ಅಂತ ಹೇಳಿ ಬಡ್ದಾಡಿ ಇನ್ನೂ ಕೋಟ್ನಾಗ ಇರ್ತಾವ ಎಲ್ಲ ಫೈಲು, ಇವ ಬಿಟ್ಟು ಹೋಗ್ಬಿಟ್ಟಿರ್ತಾನ. ಆದ್ರೆ ಅನುಭವಿಸ್ಲೇ ಇಲ್ಲ. ಭಗವಂತ ಇಂತ ಸುಂದರವಾದ ಗಾಳಿ ಕೊಟ್ಟಿದ್ದ. ಸಿದ್ದೇಶ್ವರ ಪರೇಶ್ ಚಂದ ಹೇಳ್ತಿರಲ್ಲ, ಇಷ್ಟು ಸುಮಧುರವಾದ ಗಾಳಿ ಇತ್ತು, ಅದನ್ನ ಗಾಳಿ ಅಂತ ಹೇಳಿ ಒಂದಿನ ನಾನು ಪರಿಪೂರ್ಣವಾಗಿ ಆನಂದ ಪೂರ್ವಕ ಅದು ಅನುಭವಿಸ್ಲೇ ಇಲ್ಲ. ಇಷ್ಟು ಶುದ್ಧವಾದ ನದಿ ಕೊಂಡಗಳು ಗರಿಗಳಿತ್ತು, ಒಂದು ದಿನ ನಾನು ಹೋಗಿ ಕಣ್ ತುಂಬಿಕೊಳ್ಳೇ ಇಲ್ಲ. ಹೌದೇ ಅಲ್ವ? ಈ ರೀತಿ ನಮ್ಮ ಜೀವನ ಆಗಿತ್ತು ಅಂತಂದ್ರೆ ಅದು ಜೀವನನೇ ಅಲ್ಲ. ಹಾಗಾಗಿ ನಮ್ಗೆ ಒಂದಿನ ಏನಿದೆ ಮಾತಾಡ ಯಾಕೆ ಬರಲ್ಲ? ಕೇಳ್ಬೇಕು. ಸಾವನ್ನು ಪ್ರೀತಿಸ್ಬಿಟ್ರೆ ಅದು ನಮ್ಮ ಹತ್ರಕ್ಕೆ ಬರಲ್ಲಂತ. ಅದಕ್ಕೆ ಹೇಳಿದ್ರು ಶರಣರು ಹೆಂಗ್ ಬಿಡ್ಕೊಂಡ್ರು, ನಾಳೆ ಬರೋದು ಹಿಂದೆ ಬರಲಿ, ಇಂದು ಬರೋದು ನಮ್ಗೆ ಈಗಲೇ ಬರಲಿ, ಅದಕ್ಕೆ ಯಾರಂಜಿ ಬರೋ ನಂದಿನ ಹೇಸಿಗೆ ಆಗತ್ತ, ನನಗೆ ಹೊತ್ಕೊಂಡು ಹೋಗಕ್ಕ 100 ಅಲ್ಲ 1000 ಮಂದಿ ಹೊತ್ಕೊಂಡು ಹೋಗಿ ಬರ್ತಾರೆ. ಅಷ್ಟು ಶುದ್ಧವಾಗಿ ನಮ್ಮ ಶರೀರ ಇದ್ದಾಗ ಅದಕ್ಕೂ ಅಂಜಬಾರ್ದು, ಸಾವಿಗೆ ನಾವು ಹೆದರಬಾರ್ದು. ಇದು ಮಾತು ನೆನಪಿಟ್ಕೊಳ್ಳೋದು. ಇನ್ನೊಂದು ಮಾತು ಮುಖ್ಯವಾಗಿರ್ತಕ್ಕಂಥದ್ದು, ನಾ ಇವತ್ತ ಹನುಮಪ್ಪಗೆ ಬೇಡ್ಕೊಂಡೆ, ಮತ್ ನಾಳೆ ದುರ್ಗಮ್ಮಂಗೆ ಬೇಡ್ಕೊಂಡೆ, ನಾಳೆ ಮತ್ತೊಂದು ಮಗದೊಂದು 108 ದೇವರುಗಳಿದೆಯಲ್ಲ, ಇರ್ಲಿ, ಅವು ಜಗತ್ತಿನಲ್ಲಿ ಇರೋದು, ಅದು ಒಬ್ಬೊಬ್ರಿಗೆ ಇಷ್ಟವಾದ ದೇವರಾಗಿದೆ. ಆದ್ರೆ ನನಗೆ ಗೊತ್ತಿರ್ಬೇಕು, ದೇವನು ಒಬ್ಬನೇ ಇದ್ದಾನೆ. ಎಷ್ಟು ಜನ ಇದ್ದಾರೆ? ಆ ದೇವರು ಸದಾ, ಅದು ನನ್ನ ಮನಸ್ಸಿನಲ್ಲಿ ದುರ್ಗಮ್ಮನ ಇರ್ಲಿ, ಗಣಪತಿನೇ ಇರ್ಲಿ, ಯಾವುದಾದ್ರೂ ದೇವರಿರ್ಲಿ, ಅದು ಸದಾ ಚಿಂತನೆ ಅದು ಒಂದೇ ನಡೀತಾ ಇರಬೇಕು. ಕುಂತ್ರೆ, ನಿಂತ್ರೆ, ಎತ್ರೆ, ಮಲಗಿದ್ರೆ ಆ ಭಗವಂತನ ನಾಮ ಸದಾ ಸ್ಮರಣೀಯ ಅದು ನಡೀತಾ ಇರಬೇಕು. ಆ ದೇವ ನಮಗೆ ಅಂತ ಅನುಗ್ರಹವನ್ನು ಕರುಣಿಸಿ, ದೇವನು ಒಬ್ಬನೇ, ಎಷ್ಟು ಜನ ಇದ್ದಾರೆ? ಒಬ್ಬನಿದ್ದಾನೆ. ಆ ಒಂದು ಸ್ಮರಣೆ ನಿರಂತರವಾಗಿ ನಡೀತು ಅಂತಂದ್ರೆ ನಾವು ಮನುಷ್ಯರಾಗಿ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದಕ್ಕೂ ಸಾರ್ಥ ಆಗ್ತದೆ ಅಂತ ಸದ್ಬುದ್ಧಿ ಇದು ಯಾರು ಕಳಿಸ್ತಾರೆ? ಸದ್ಗುರುನಾಥ ಕರುಣಿಸ್ತಾನೆ. ಅಂತ ಸದ್ಗುರುನಾಥ ಒಬ್ಬರಲ್ಲ, ತಿಂಗಳಕ್ಕೊಮ್ಮೆ ಒಬ್ರು ಇಬ್ರು ಬಂದು ಇಲ್ಲಿಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಭವಾಮೃತವನ್ನು ನೀವು ಉಣಬಡಿಸೋರು ನಿಮ್ಮ ಇದ್ದ ಜಾಗದಲ್ಲೇ ಬಂದು ಉಣಬಡಿಸ್ತಾ ಇದ್ದಾರೆ ಅಂತಂದ್ರೆ ಬಂದು ತೆಗೆದುಕೊಳ್ಳೋರು ನೀವೇ ಪುಣ್ಯವಂತರು.
ಅವ್ರು ಬಂದ್ರು ಕೂಡ ನೀವು ಅಲ್ಲಿ ಹಾಸಿಗೆಯಲ್ಲಿ ಇರ್ತೀರಿ ಅಂತಂದ್ರೆ ಯಾರು ದುರ್ದೈವ? ಹೌದಲ್ವಾ? ಮೊದ್ಲಿನ ಕಾಲದಲ್ಲಿ ಋಷಿ ಮಹರ್ಷಿಗಳ ಸಂತ ಮಹರ್ಷಿಗಳ ವಾಣಿಗಳನ್ನ ಕೇಳಬೇಕು ಅಂತಂದ್ರೆ ಎಲ್ಲೋ ದೂರದಲ್ಲಿ ಹೋಗ್ಬೇಕು, ಹಿಮಾಲಯದಲ್ಲಿ ಬೆಟ್ಟದಲ್ಲಿ ಗುಡ್ಡದಲ್ಲಿ ಅವ್ರಲ್ಲಿ ಇರ್ತಿದ್ರು. ಇವತ್ತು ಗುರುಗಳು ಎಲ್ಲಿದ್ದಾರೆ? ನಾವಿರೋ ಜಾಗಕ್ಕೆ ಬಂದ್ರು ಕೂಡ ನಮ್ಮ ಮನೆ ಬಿಟ್ಟು ಬರ್ಲಿಕ್ಕೆ ನಾವು ತಯಾರಾಗಿಲ್ಲ. ಹಾಗಾಗಿ ನಾವು ಉದ್ಧಾರ ಆಗುವಂತಂದ್ರೆ ಹೇಗಾಗ್ಲಿಕ್ಕೆ ಸಾಧ್ಯ ಆಗ್ತದೆ? ಉದ್ಧಾರ ಆಗ್ಬೇಕು ಅಂದ್ರೆ ಏನು ಉದ್ಧಾರ ಇಲ್ಲ. ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಳೋದೇ ನಿಜವಾದ ಈ ಮನುಷ್ಯನ ಮುಖ್ಯ ಉದ್ದೇಶವಾಗಿರ್ಬೇಕು ವಿನಃ ಹಣ 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 ಎಂದು ಒಂದಿನ ಹೆಣವಾಗಿ ಹೋದರೆ ಈ ಮನುಷ್ಯ ಜನ್ಮಕ್ಕೆ ಅರ್ಥನೇ ಇರೋದಿಲ್ಲ. ಅಂತ ಸದ್ಬುದ್ಧಿ ಭಗವಂತ ನಮ್ಗೆ ಕರುಣಿಸಿ ನಮ್ಮ ಊರಿಗೆ ಶಿವಾನಂದ ಸ್ವಾಮೀಜಿಯವರು ಅಂತ ಹೇಳಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಬಂದಿದ್ದಾರೆ. ಪ್ರವಚನಕ್ಕೆ ನಿನ್ನೆ ಬಂದಿದ್ರು. ಹಾಗೆ ಪ್ರವಚನ ಮುಗಿದ ಮೇಲೆ ಮಾತಾಡ್ಕೊತ ಹೋಗಿದ್ವಿ. ಎಲ್ಲಿದ್ರಿ ಗಿರೀಶ, ಏನ್ ಮಾಡಾಕ್ತೀರಿ ಅಂತಂದ್ರೆ ಹಿಂಗ್ರಿ ಕನ್ಗಲಲ್ಲಿ ಒಂದ್ 20 ಜನ, ಎಷ್ಟು 2,000 20,000 ಅಲ್ಲ, ಒಂದ್ 20 ಜನ ಗಟ್ಟಿ ಕಾಳು ಬಂದು ಬೆಳಗಿನ ಜಾವ ನಾನು ಹೋಗೋದ್ರ ಒಳಗಾಗಿ ಬಂದು ಒಂದು 5 ನಿಮಿಷ 10 ನಿಮಿಷ ಮುಂಚೆ ಬಂದು ಧ್ಯಾನಾಸಕ್ತರಾಗಿ ಕುಳಿತಿರ್ತಾರ ಅಂತ ಒಂದು 20 ಗಟ್ಟಿ ಕಾಳು ಯೋಗಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಯೋಗಾಭ್ಯಾಸ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಅವ್ರೊಂದ್ ಮಾತು ಕೇಳಿದ್ರು, ನಾನು ಬರ್ಬೋದೇನೋ ಅಲ್ಲಿ ಅಂತಂದ್ರು. ನೋಡ್ರಿ, 5:30 ಗಂಟೆಗೆ 20 ಜನ ಮಹಾತ್ಮರಲ್ಲಿ ಕೂಡ್ತಾರೆ ಅಂತಂದ್ರೆ ಅವರು ಯಾವ ಸಂತರಿಗೂ ಕಡಿಮೆ ಇಲ್ಲ ಅಂತೇಳಿ ಆ ಪೂಜ್ಯರಿಗೆ ಗೊತ್ತಾಗ್ತಾ ಇದೆ. ಅರ್ಥ ಆಗ್ತದ? ಪೂಜ್ಯರು ನೀವು ಅವ್ರಿಗೆ ಇನ್ವೈಟ್ ಮಾಡೋದಲ್ಲ, ಅವ್ರು ನೋಡ್ಲಿಕ್ಕೆ ನಾನು ಬರ್ಬೋದೇನೋ ಅಂತ ಹೇಳಿ ಅವ್ರು ಕೇಳ್ಕೊಂಡ್ರು. ಬುದ್ಧಿ ಪರಮಾನಂದ, ನೀವು ಹಂಗೇನ್ರ ಆಶೀರ್ವಾದ ಕೊಡ್ಲಿಕ್ಕೆ ಬಂದ್ರು ಅನ್ನೋ ಕಾರಣ ನಿಮ್ಗೆ ಕರ್ಕೊಂಡೋಗಿ ಮತ್ತೆ ಅಂದ್ರೆ 8 ಗಂಟೆಗೆ ಪ್ರವಚನ ಇರ್ತದಲ್ಲೇ, ನಾನು ಮತ್ತೆ ನಿಮ್ಗೆ 8 ಒಳಗಾಗಿ ಬೇಕಾದ್ರೆ ನಾನು ಬಿಡ್ತೀನಿ ಅಂತ ಹೇಳಿ ಕೇಳ್ಕೊಂಡೆ. ಖಂಡಿತ ಬರ್ತೀನಿ ಒಂದಿನ ಅಂತ ಹೇಳಿ ಹೇಳಿದ್ದಾರೆ. ಹಾಗಾಗಿ ಯಾರಾದ್ರೂ ಪರಮ ಪೂಜ್ಯರು ಬಂದಾಗ ಭಕ್ತಿಯಿಂದ ಅವ್ರು ಬಂದಿರ್ತಕ್ಕಂಥ ಬರ್ಮಾಡ್ಕೊಳ್ಳೋ ರೀತಿ ನಿಮ್ಮಲ್ಲಿ ಒಂದು ದುಡ್ಡು ಇರ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಪುಣ್ಯ ಕಟ್ಕೊಳ್ಬೇಕು ಅಂದ್ರೆ ಸುಲಭವಾಗಿರ್ತಕ್ಕಂಥ ಇದೆ. ಇವತ್ತು ಸಾಧು ಸಂತರು ಅಷ್ಟೆಲ್ಲ ಅವರು ಯೋಗ ತಪಸ್ಸೆಗಳಿಂದ ಅವ್ರು ಮಾಡ್ಕೊಂಡಿರ್ತಾರೆ. ಸುಮ್ಮನೆ ನಮ್ಮಲ್ಲಿ ಇರ್ತಕ್ಕಂಥ ₹1 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅವ್ರ ಕೈಯಲ್ಲಿ ಕೊಟ್ಟು ನಮ್ಮ ಕತ್ತನ್ನು ತಗ್ಸಿ ಅವ್ರಿಗೆ ಹಣೆ ಮೇಲೆ ಅವರ ಪಾದದ ಮೇಲೆ ನಮ್ಮ ಹಣೆಯನ್ನು ಇಟ್ವಿ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ಅದೆಷ್ಟೋ ನಮಗೂ ಕೂಡ ಬರ್ತದೆ, ನಮ್ಮ ಮಕ್ಕಳಿಗೆ ಬರ್ತದೆ, ಮೊಮ್ಮಕ್ಕಳಿಗೆ ಬರ್ತದೆ. ಇದು ಸುಲಭವಾಗಿರ್ತಕ್ಕಂಥ ಒಂದು ವಿಧಾನ. ಇಂಥ ಪರಮ ಪೂಜ್ಯರು ಆಗಾಗ ಆಗಮಿಸಿದಾಗ ನೀವ್ ಯಾರಾದ್ರೂ ಬಿಟ್ರಿ ಅಂತಂದ್ರೆ ನಿಮ್ಮಂತ ನತದೃಷ್ಟರೇ ಯಾರಿಲ್ಲ ಅಂತ. ಇಂಥ ಒಂದು ಶಿವಾನುಭವ ಮಾಡುವಂತ ಒಂದು ಪೂಜೆ ಕರುಣಿಸ್ತಕ್ಕಂಥ ಈ ಒಂದು ಕಾರ್ಯ ಇದು ಯಾವ ಬಹುತೇಕ ಬಹಳ ಊರುಗಳಲ್ಲಿ ಇಲ್ಲೇ ಇಲ್ಲ. ನಿಮ್ಗೆ ಅದೇ ಹೇಳ್ತೀನಿ, ದೊಡ್ಡ ಒಂದು ಬಸ್ ಸ್ಟಾಪ್ಗಳು ಇರ್ತವೆ, ಒಂದು ಏನೇನೋ ಕಟ್ಟಿಗಳಿರ್ತವೆ, ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳೇ ನೋಡಿರ್ತೀರಿ. ಅಲ್ಲೇನೋ ಆಟ ಆಡ್ತಿರ್ತಾರೆ, ಅಲ್ಲೇನೋ ಜೂಜ್ ಆಡ್ತಿರ್ತಾರೆ, ಅಲ್ಲೇನೋ ಕಟ್ಟಿ ಮೇಲೆ ಕುಂತು ಎಲ್ಲ ನಮ್ಮ ಜೀವನಕ್ಕೆ ನರಕ ಏನಾಗಬೇಕು ಅದೆಲ್ಲ ನಡೀತಾ ಇರ್ತದೆ. ಆದ್ರೆ ಇಂಥದ್ದು ನಮ್ಗೆ ಒಂದು ಸಕಾರಾತ್ಮಕ ಬುದ್ಧಿಯನ್ನ ಕೊಡ್ತಕ್ಕಂಥ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಹಿತನುಡಿಗಳನ್ನು ಕೊಡ್ತಕ್ಕಂಥ ಇಂಥ ಒಂದು ಶಿವಾನುಭವ ಕಟ್ಟಿ ಇಂಥ ಒಂದು ಮಠವನ್ನು ಕಟ್ಟಿ ಇಂಥ ಒಂದು ಅನುಭವ ಮಂಟಪವನ್ನು ಕಟ್ಟಿ ಇದಕ್ಕೆ ಸಮನಸ್ಕರ ಹೃದಯವಂತರಿಗೆ ಮಾತ್ರ ಸಾಧ್ಯತೆ ಇದ್ರೆ, ಯಾರಾದ್ರೂ ಒಬ್ಬರು ಕಲುಷಿತ ಮನಸ್ಸಿನವರು ಇದ್ರು ಅಂತಂದ್ರೆ ಇಂಥ ಕಾರ್ಯಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಸಮಾನ ಮನಸ್ಕರಿದ್ದು ಇಂಥ ಒಂದು ಒಳ್ಳೆ ಕಾರ್ಯಗಳಿಗೆ ಚಾಲನೆ ನೀಡಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಪದೇ ಪದೇ ನಡಿಬೇಕು ಅಂತ ಮನಸ್ಸುಗಳು ಇಲ್ಲೇ ಇರ್ಬೋದು, ಅವ್ರ ಊರಲ್ಲಿ ಎಲ್ಲೇ ಇರ್ಬೋದು. ಅಂತ ಮಹನೀಯರಿಗೆ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಕಲಿಸೋಣ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಒಂದು ಯಮ ನಿಯಮ ಆಸನ ಆಯಿತು. ಪ್ರಾಣಾಯಾಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಣಾಯಾಮದ ಮಹತ್ವವನ್ನು ಮತ್ತೆ ನಾಳೆ ತಿಳಿಸ್ಕೊಡಲು ನಾನು ಸರಿಯಾಗಿ 5:30 ಒಳಗಾಗಿ ನಾನು ಹೇಳ್ತೇನೆ. ನೀವು ಕೂಡ 5:30 ಒಳಗಾಗಿ ಬಂದು ಈ ಪರಿಪೂರ್ಣ ಒಂದು ಯೋಗ ಕಾರ್ಯಕ್ರಮ ಆಯೋಜಿಸಿರುವ ಒಂದು ಪರಿಪೂರ್ಣ ಲಾಭವನ್ನು ತಾವು ಪಡೆದು ಒಂದು ಕೃತಾರ್ಥರಾಗಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಇಲ್ಲಿ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ವೀರೇಶ್ ಸಿಪ್ಪಿಯವರಲ್ಲಿ ವಿಶೇಷವಾಗಿರ್ತಕ್ಕಂಥ ನಿನ್ನೆ ಅವರು ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ಒಂದು ಪತ್ರಿಕೆ ನ್ಯೂಸ್ ವರದಿ ಆಗಿತ್ತು. ನಾವು ಯೋಗಾಸನ ಮಾಡಿರ್ತಕ್ಕಂಥದ್ದು, ಉದ್ಘಾಟನೆ ಮಾಡಿರ್ತಕ್ಕಂಥದ್ದು, ಅದು ಒಂದು ಪೇಪರ್ ನಮಗೂ ಕೂಡ ಕೊಡ್ರಿ ಅಂತಂದ್ರೆ ಅವ್ರು ಒಂದಲ್ಲ ಸುಮಾರು ಸಾಕಷ್ಟು ಪೇಪರ್ಗಳನ್ನು ತಂದಿದ್ದಾರೆ. ಇದು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ತೋರಿಸ್ಬೇಕು. ಬೆಳಿಗ್ಗೆ ಎದ್ರೆ ಏನಾಗ್ತದ ಅಂತಂದ್ರೆ ಟಿವಿಯಲ್ಲಿ ಬರ್ತೀವಿ, ಪೇಪರಲ್ಲಿ ಬರ್ತೀವಿ. ಎಷ್ಟೊತ್ತಿಗೆ ಎದ್ರೆ ಬೆಳಿಗ್ಗೆ ಎದ್ದು ಬೇಗ ಯೋಗಾಸನ ಮಾಡೋದ್ರಿಂದ ಇಂಥ ಒಂದು ಮಹನೀಯರು ಪರಿಚಯ ಮಾಡೋದ್ರಿಂದ ನಮ್ಮ ವಿಶೇಷವಾಗಿರ್ತಕ್ಕಂಥ ನಮ್ಮ ಸಿಂಪಿ ಸರ್ಗೆ ಜೋರಾದ ಚಪ್ಪಾಳೆ. ಇವತ್ತು ಪ್ರಥಮ ನೋಡಿ ಫ್ರಂಟ್ ಪೇಜ್ ಅಲ್ಲಿ ಬರೋದು ಸಾಮಾನ್ಯ ಅಲ್ಲ. ಮೋದಿಯವರು ಯಾರು ಡಿ ಕೆ ಶಿವಕುಮಾರ್ ಅಂತವ್ರು ಬರ್ತಿರ್ತಾವು. ನಾವು ಯೋಗ ಮಾಡಿದ ಬೆಳಗ್ಗೆ ಎದ್ದು ಯೋಗ ಮಾಡಕ್ ಬಂದಿದ್ದಕ್ಕೆ ನಮ್ದು ಫ್ರಂಟ್ ಪೇಜ್ಗೆ ಹಾಕಿದಾರ ಅಂತಂದ್ರೆ ಆ ಪತ್ರಿಕೆ ಸಂಪಾದಕರಿಗೆ, ನಮ್ಮ ಪತ್ರಕರ್ತರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು, ಅಭಿನಂದನೆಗಳು.